6ನೇ ಕ್ಲಾಸ್ನಲ್ಲಿ ಮನೆ, 8ನೇ ಕ್ಲಾಸ್ನಲ್ಲಿ ಜಮೀನು. ಡಿಕೆಶಿನೇ ಬೇರೆ, ಡಿಕೆ ಸ್ಟೈಲೇ ಬೇರೆ. ಹಿ ಈಸ್ ಸ್ಪೆಷಲ್. ಡಿಕೆ ಶಿವಕುಮಾರ್ ಬಾಲ್ಯದಲ್ಲಿ ಹೇಗಿದ್ರು ಗೊತ್ತಾ? 6ನೇ ಕ್ಲಾಸಲ್ಲಿ ಮನೆ, 8ನೇ ಕ್ಲಾಸಲ್ಲಿ ಜಮೀನು. ಡಿಕೆಶಿನೇ ಬೇರೆ, ಡಿಕೆ ಸ್ಟೈಲೇ ಬೇರೆ. ಹಿ ಈಸ್ ವೆರಿ ಸ್ಪೆಷಲ್. ಡಿಕೆ ಶಿವಕುಮಾರ್ ಬಾಲ್ಯದಲ್ಲಿ ಹೇಗಿದ್ರು ಅಂತ ಗೊತ್ತಾ? ಡಿಕೆ ಬಾಲ್ಯದ ಗೆಳೆಯ ಮರಸಪ್ಪ ರವಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಿಮ್ಮ ಅಶ್ವವೇಗ ನ್ಯೂಸ್ನೊಟ್ಟಿಗೆ. ಈವರೆಗೂ ಕೂಡ ಎಲ್ಲೂ ರಿವೀಲ್ ಆಗದ ಡಿಕೆಶಿಯ ಬಾಲ್ಯದ ರಹಸ್ಯ. 6ನೇ ಕ್ಲಾಸಲ್ಲಿ ತಂದೆಗೆ ಹೇಳಿ ಬಸವೇಶ್ವರ ನಗರದಲ್ಲಿ ಮನೆಯನ್ನ ಮಾಡಿರ್ತಾರೆ. ಡಿಕೆ ಶಿವಕುಮಾರ್ 8ನೇ ಕ್ಲಾಸಲ್ಲಿದ್ದಾಗ ಸುಂಕದಕಟ್ಟೆಯಲ್ಲಿ 5 ಎಕರೆ ಜಮೀನು. ಒಮ್ಮೆ ಗಾಡಿಲಿ ಡಿಕೆ ಜೊತೆ ಹೋಗ್ತಾ ಬಸ್ಗೆ ದಾರಿ ಬಿಟ್ಟಿರಲಿಲ್ಲ. ಡಿಕೆಶಿ ಬಾಲ್ಯದಿಂದಲೇ ಬಿಸ್ನೆಸ್ ಮೈಂಡ್ ಸೆಟ್ ಇತ್ತು. ಡಿಕೆಶಿ ಅವಾಗಿಂದಲೂ ಕೂಡ ತುಂಬಾನೇ ಸ್ಪೆಷಲ್. ಒಂದು ರೀತಿ ಸ್ಟೈಲ್ ಅವ್ರದ್ದು. ಡಿಕೆ ಬಾಲ್ಯದ ಗೆಳೆಯ ಮರಸಪ್ಪ ರವಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ. ಡಿಕೆ ಶಿವಕುಮಾರ್ ಬಾಲ್ಯದಲ್ಲಿ ಹೇಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆಗೆ. ಡಿಕೆ ಆವಾಗಿಂದಲೂ ಕೂಡ ತುಂಬಾನೇ ಸ್ಪೆಷಲ್. ಒಂದು ರೀತಿಯ ಸ್ಟೈಲ್ ಅವರದು. ಆರಂಭದಿಂದಲೂ ಕೂಡ SM ಕೃಷ್ಣ ಜೊತೆಗೆ ಒಡನಾಟವನ್ನ ಇಟ್ಟುಕೊಂಡಿದ್ರು. ನಾನು ಡಿಕೆ ಶಿವಕುಮಾರ್ ಜೊತೆ ಎಲ್ಲಾ ಕಡೆ ಓಡಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಸ್, ಟ್ರೈನ್, ಕಾಪ್ಟರ್, ಫ್ಲೈಟ್, ಹೀಗೆ ಎಲ್ಲಾ ಕಡೆ ಡಿಕೆ ಜೊತೆ ನಾನು ಓಡಾಟವನ್ನ ನಡೆಸಿದ್ದೀನಿ. ನಾನು ಮುಂಚೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಜೊತೆ ಇದ್ದೀನಿ. ಖುಷಿ ಆಗ್ತಾ ಇದೆ ಇವತ್ತು ನಾನು ಪ್ರಮಾಣ ವಚನಕ್ಕೆ ಹೋಗ್ತೀನಿ ಅಂತ ಅಂದ್ರೆ. ಡಿಕೆಶಿ ಅತ್ಯಾಪ್ತರು ಕಂಪ್ಲೀಟ್ ಆದಂತಹ ಡಿಕೆಶಿ ಬಾಲ್ಯದಲ್ಲಿ ಹೇಗಿದ್ರು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದಾರೆ. 6ನೇ ಕ್ಲಾಸ್ನಲ್ಲಿ ಮನೆ, 8ನೇ ಕ್ಲಾಸ್ನಲ್ಲಿ ಜಮೀನು, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಅವರ ಬಾಲ್ಯದ ಫೋಟೋಸ್ ಕೂಡ. ಡಿಕೆ ಶಿವಕುಮಾರ್ ಜೊತೆಗೆ ಅವರ ಫ್ರೆಂಡ್ ಇರುವಂತಹ ಫೋಟೋ. ಬಾಲ್ಯದ ಒಂದಷ್ಟು ರಹಸ್ಯಗಳನ್ನ ಅವರ ಅತ್ಯಾಪ್ತರು ಮರಸಪ್ಪ ರವಿ ನೋಡಿ, ಜೊತೆಯಲ್ಲಿ ಡಿಕೆಶಿ ಮತ್ತೆ ಮರಸಪ್ಪ ರವಿ ಇಬ್ರು ಜೊತೆಯಲ್ಲಿರುವಂತಹ ಫೋಟೋಸು, ಜೊತೆಗೆ ಒಂದಷ್ಟು ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಮರಸಪ್ಪ ರವಿ. ಒಮ್ಮೆ ಗಾಡಿಲಿ ಜೊತೆ ಹೋಗ್ತಾ ಇದೆ, ಬಸ್ಗೆನೆ ದಾರಿ ಬಿಟ್ಟಿರ್ಲಿಲ್ವಂತೆ ಡಿಕೆ ಶಿವಕುಮಾರ್. ತಂದೆಗೆ ಹೇಳಿ 6th ಸ್ಟ್ಯಾಂಡರ್ಡ್ ಅಲ್ಲಿನೇ ಬಸವೇಶ್ವರ ನಗರದಲ್ಲಿ ಮನೆಯನ್ನ ತೆಗೆದುಕೊಂಡಿದ್ರಂತೆ. 8th ಸ್ಟ್ಯಾಂಡರ್ಡ್ ಇರುವಾಗಲೇ ಸುಂಕದಕಟ್ಟೆಯಲ್ಲಿ 5 ಎಕರೆ ಜಮೀನನ್ನ ತೆಗೆದುಕೊಂಡಿದ್ರಂತೆ. ಸೊ ಬಾಲ್ಯದಿಂದಲೇ ಅವ್ರದ್ದು ಬಿಸ್ನೆಸ್ ಮೈಂಡ್ ಸೆಟ್ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಗಾಡಿಲಿ ಡಿಕೆ ಜೊತೆಗೆ ಹೋಗ್ತಾ ಬಸ್ಗೂ ಕೂಡ ದಾರಿನ ಬಿಟ್ಕೊಟ್ಟಿರ್ಲಿಲ್ಲ. ಡಿಕೆ ಅವಾಗಿಂದಲೂ ಕೂಡ ತುಂಬಾ ಸ್ಪೆಷಲ್. ಒಂದು ರೀತಿಯಾಗಿ ಸ್ಟೈಲೇ ಬೇರೆ ಅವ್ರದ್ದು. ಆರಂಭದಿಂದಲೂ ಕೂಡ SM ಕೃಷ್ಣ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿರ್ತಾರೆ ಡಿಕೆ ಶಿವಕುಮಾರ್. ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಗೆಳೆಯ ಮರಸಪ್ಪ ರವಿ. ಇವರಿಗೂ ಕೂಡ ರಿವೀಲ್ ಆಗದಂತಹ ಡಿಕೆಶಿಯ ಬಾಲ್ಯದ ರಹಸ್ಯ. ಡಿಕೆ ಶಿವಕುಮಾರ್ ಬಾಲ್ಯದಲ್ಲಿ ಹೇಗಿದ್ರು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಮುಂಚೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಜೊತೆ ಇದ್ದೀನಿ. ಖುಷಿ ಆಗ್ತಾ ಇದೆ ಇವತ್ತು ನಾನು ಕೂಡ ಪ್ರಮಾಣ ವಚನಕ್ಕೆ ಹೋಗ್ತೀನಿ. ರಾಜಭವನದ ಪಾಸ್ ಕೊಡ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಡಿಕೆ ಬಾಲ್ಯದ ಗೆಳೆಯ ಮರಸಪ್ಪ ರವಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ. ತುಂಬಾ ಖುಷಿ ಆಗತ್ತೆ. ಅವರು ಆಗಿಂದನೂ ಕೂಡ ಬಾಲ್ಯದಿಂದನೂ ಕೂಡ ಒಂದು ರೀತಿಯಾಗಿ ಬಿಸ್ನೆಸ್ ಮೈಂಡೇ ಇತ್ತು ಡಿಕೆಶಿಗೆ. ಅವರ ಅಪ್ಪನಿಗೆ ಹೇಳಿ 6ನೇ ಕ್ಲಾಸ್ನಲ್ಲಿನೇ 6th ಸ್ಟ್ಯಾಂಡರ್ಡ್ನಲ್ಲಿನೇ ಬಸವೇಶ್ವರ ನಗರದಲ್ಲಿ ಮನೆಯನ್ನ ತೆಗೆದುಕೊಂಡಿರ್ತಾರೆ. ಡಿಕೆಶಿ ಬಾಲ್ಯದಿಂದಲೇ ಸಿಕ್ಕಾಪಟ್ಟೆ ಶಾರ್ಪ್. ಒಂದು ರೀತಿಯಾಗಿ ಅವರ ಸ್ಟೈಲ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಸ್ಪೆಷಲ್ ಅವರು ಅಂತ ಹೇಳ್ತಿದ್ದಾರೆ ಅವರ ಅತ್ಯಾಪ್ತರು ಮರಸಪ್ಪ ರವಿ. ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜೊತೆಗೆ ಆರಂಭದಿಂದಲೂ ಕೂಡ SM ಕೃಷ್ಣ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿರ್ತಾರೆ. ನಾನು ಡಿಕೆ ಶಿವಕುಮಾರ್ ಜೊತೆ ಎಲ್ಲ ಕಡೆ ಓಡಾಡಿದ್ದೀನಿ.
ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಕ್ಯಾಪ್ಚರ್ ಆಗಿರ್ಬೋದು, ಫ್ಲೈಟ್ ಎಲ್ಲ ಕಡೆ ಕೂಡ ಅವ್ರ ಜೊತೆಲಿ ಓಡಾಡಿದ್ದೀನಿ. ಮುಂಚೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಇದ್ದೀನಿ, ಖುಷಿ ಆಗ್ತಾ ಇದೆ ಇವತ್ತು ಅಂತ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಬಾಲ್ಯದ ಗೆಳೆಯ ಮರಸಪ್ಪ ರವಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. 6ನೇ ಕ್ಲಾಸ್ನಲ್ಲಿ ತಂದೆಗೆ ಹೇಳಿ ಬಸವೇಶ್ವರ ನಗರದಲ್ಲಿ ಮನೆಯನ್ನು ತೆಗೆದುಕೊಂಡಿರ್ತಾರೆ. 8ನೇ ಕ್ಲಾಸ್ನಲ್ಲಿದ್ದಾಗ ಸುಂಕದಕಟ್ಟೆಯಲ್ಲಿ 5 ಎಕರೆ ಜಮೀನನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರ ಬಾಲ್ಯ ಸ್ನೇಹಿತ. ಅವರ ಪ್ರಮಾಣ ವಚನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಸಾಕಷ್ಟು ಮಾಜಿ ಸಚಿವರುಗಳು ಮತ್ತೆ ಮುಂದೆ ಸಚಿವರಾಗಬೇಕು ಅಂತ ಆಕಾಂಕ್ಷಿಗಳಿದ್ದಂಥವರು ಬಹುತೇಕ ಶಾಸಕರು ಎಲ್ಲರೂ ಕೂಡ ಬಂದು ಅವರಿಗೆ ಶುಭ ಕೋರುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಅವರ ಬಾಲ್ಯದ ಗೆಳೆಯರಾದಂತ ರವಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ಮರಸಪ್ಪ ರವಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ನಿಮ್ದು ಅವ್ರದ್ದು ಒಂದು ಬಾಲ್ಯದ ಗೆಳೆತನ ಅಂತ ನೀವು ಹೇಳಿದ್ರಿ. ಯಾವ ರೀತಿಯಾಗಿತ್ತು ಸರ್ ನಿಮ್ದು ಅವರ ಗೆಳೆತನ? ಯಾವ ರೀತಿಯಾಗಿ ಆರಂಭವಾಯಿತು ನಿಮ್ಮ ಗೆಳೆತನ? ಹೆಂಗಿತ್ತು ಸರ್? ಸರ್, ನಮಗೆ ಅಂದರೆ ಅವ್ರ ಅಜ್ಜಿ ಮನೆ ನಮ್ಮ ಮನೆಯಲ್ಲ ಅಕ್ಕಪಕ್ಕ. ಹಾಗಾಗಿ ಅವ್ರ ಬಾಲ್ಯದ ಸಣ್ಣ ಮಕ್ಕಳಿದ್ದಾಗ ಅಜ್ಜಿ ಮನೆಗೆ ಬರ್ತಾಯಿದ್ರು. ಅವಾಗಿಂದ ನಾವು ಅವರೊಟ್ಟಿಗೆ ಆಟ ಆಡೋದು, ಅಲ್ಲಿ ಇದು ನದಿನಲ್ಲಿ ನೀರಲ್ಲಿ ಆಟ ಆಡೋಕೆ ಹೋಗೋದು, ಈ ಥರ ಎಲ್ಲ ಅವಾಗಿಂದ ಸಣ್ಣ ಮಕ್ಕಳಿಂದನೂ ನಮಗೆ ಇವತ್ತಿನವರೆಗೂ ನಾನು ಅವ್ರ ಜೊತೆಲೇ ಇದ್ದೀನಿ. ಅವಾಗಿಂದ ನಾವು ಅವ್ರ ಜೊತೆ ನೋಡಿದ್ದೀವಿ. ಅವ್ರೇನಂತ ಅಂದರೆ 6ನೇ ಕ್ಲಾಸಿಗೆ ಬಂದಾಗಲೇ ಅವ್ರ ತಂದೆಗೆ ಪಟ್ಟು ಹಿಡಿತಾರೆ. ಅಂದರೆ ಬೆಂಗಳೂರಿನಲ್ಲಿ 2nd ಸ್ಟ್ಯಾಂಡರ್ಡಿಂದ ಅವ್ರು ಪ್ರಾರಂಭ ಓದೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ದೊಡ್ಡಮ್ಮನ ಮನೆಯಲ್ಲಿ. ಆವಾಗ ಅವ್ರ ತಂದೆಗೆ ಆಟ ಹಿಡಿತಾರೆ 6ನೇ ಕ್ಲಾಸಲ್ಲಿ. ನನಗೆ ಮನೆ ಬೇಕು ಸ್ವಂತ, ನಮ್ಮ ಮನೇಲಿ ನಾನು ಓದ್ಬೇಕು ನಾನು ಅಂತ. ಆವಾಗ ಅವ್ರ ತಂದೆ ಬಸವೇಶ್ವರ ನಗರದಲ್ಲಿ ಒಂದು ಮನೆ ತಗೋತಾರೆ. ತಿರ್ಗಿ ಅದಾದಮೇಲೆ ಇವರು 8th ಸ್ಟ್ಯಾಂಡರ್ಡ್ಗೆ ಬಂದಾಗ ಮತ್ತೆ ಪಟ್ಟು ಹಿಡಿತಾರೆ. ಅವ್ರು ಯಾವುದೋ ಒಂದು ಜಮೀನು ಮಾರಿದಾಗ ಆ ಜಮೀನು ದುಡ್ಡಲ್ಲಿ ಸುಂಕದಕಟ್ಟೆನಲ್ಲಿ 5 ಎಕರೆನ ಭೂಮಿನ ಡಿ ಕೆ ಶಿವಕುಮಾರ್ ಸಾಹೇಬರು ಅವತ್ತು ಅವ್ರ ತಂದೆಗೆ ಹೇಳಿ ತೆಗಿಸ್ತಾರೆ. ಅವ್ರು ಅವತ್ತೇ ಅವರು 8th ಇದ್ದಾಗಲೇ 5 ಎಕರೆ ಬೆಂಗಳೂರಲ್ಲಿ ಜಾಗ ತಗೋತಾರೆ, ಮನೆ ತಗೋತಾರೆ. ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅವ್ರ ಬಿಸ್ನೆಸ್ಸು, ವ್ಯವಹಾರಗಳನ್ನ. ಅದ್ಭುತವಾಗಿ ಅವ್ರು ಏನು ಕನಸು ಕಂಡಿದ್ರು ಈ ಥರ ಆಗ್ಬೇಕು ನಾನು ಅಂತ ಭಾಳ ಅವರು ನೆನೆಸ್ಕೊಳ್ತಾ ಇದ್ರು. ಇವತ್ತು ಇದು ಯೋಗ ಇವತ್ತು ಬಂದಿದೆ. ಇವತ್ತು ಅವರು ಬಿಸ್ನೆಸ್ಸಲ್ಲಿ ಅವ್ರ ಅಕ್ಕಪಕ್ಕ ಇರೋರು ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಲ್ಲ ವ್ಯಾಪಾರಸ್ಥರಾಗಬೇಕು, ಎಲ್ಲರೂ ಅನುಕೂಲವಂತರಾಗಬೇಕು ಅಂತ ಅವ್ರದ್ದೊಂದು ಆಸೆ ಇದೆ. ಅದೆಲ್ಲ ಆಗ್ತಾ ಇದೆ. ಸರ್, ನೀವು ಅವರು ಒಂದು ರಾಜಕಾರಣಕ್ಕೆ ಬಂದಾದ ಬಳಿಕ ಅವ್ರಿಗೆ ಪದೇ ಪದೇ ಮೀಟ್ ಆಗುವಂಥದ್ದು ಆದಾಗ ಆ ಸಂದರ್ಭಗಳು ಹೇಗಿತ್ತು? ಅಥವಾ ಇವ್ರು ರಾಜಕಾರಣಕ್ಕೆ ಬರೋದಕ್ಕೆ ಮುಂಚೆ ಯಾವ ರೀತಿ ಆಗುತ್ತು? ಅವಾಗಿನ ಇವಾಗಿನ ವ್ಯತ್ಯಾಸ ಹೇಳೋದಾದ್ರೆ ಹೆಂಗಿದೆ ಸರ್? ಇಲ್ಲ, ಅವಾಗ ಅಂತ ಅಂದರೆ ಅವ್ರಿಗೆ ರಾಜಕೀಯದಲ್ಲಿ ಬೆಳಿಬೇಕು ಅಂತಿತ್ತು. ಅವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರ ಹೆಸರು ಹೇಳ್ಕೊಂಡು ಅವ್ರ ಜೊತೆಯಲ್ಲಿ ಇದ್ಕೊಂಡು ಇವರು ಸಾಕಷ್ಟು ಬೆಳವಣಿಗೆನ ಬೆಳೆದ್ರು. ಇವೆಲ್ಲ ಕನಸು ಕಂಡಿದ್ರು. ಬೆಂಗಳೂರಲ್ಲಿ ನಾವು ಹೋಗಿ ರಾಜಕೀಯ ಮಾಡಬೇಕು, ಬೆಂಗಳೂರಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ವ್ಯಾಪಾರಸ್ಥರಾಗಬೇಕು, ನಾವು ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ ಅವತ್ತೇ ಅವ್ರು ಕನಸು ಕಂಡಿದ್ರು. ಅದೆಲ್ಲ ಅವ್ರಿಗೆ ನೆರವೇರಿದೆ. ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಕನಸು ಕಂಡಿದ್ರು. ಅದು ಇವತ್ತು ಆಗಿದೆ. ಸಂತೋಷ ಆಗಿದೆ ನಮಗೆಲ್ಲ. ಸರ್, ನೀವು ಅವರು ಒಟ್ಟಿಗೆ ಓಡಾಡಿದಂಥದ್ದು ಆ ಥರ ಸಂದರ್ಭಗಳು ಹಂಚ್ಕೊಳ್ಳೋದಾದ್ರೆ ಆ ಥರದ್ದು ಏನಾದರೂ ಇದೆಯಾ ಸರ್? ಆ ಥರದಲ್ಲಿ ಅವರೊಂದು ಮೋಟ್ರ್ ಬೈಕಲ್ಲಿ ಕನಕಪುರದಿಂದ ದೊಡ್ಡಹಳ್ಳಿಗೆ ನಾನು ಹೋಗ್ತಾ ಇರ್ತೀನಿ. ಆವಾಗ ಒಂದು ಗೌರ್ಮೆಂಟ್ ಬಸ್ಸು ಹಿಂದೆ ಫಾಸ್ಟಾಗಿ ಬರ್ತಾನೆ. ಇವರು ಮಧ್ಯ ರೋಡಲ್ಲಿ ಡ್ರೈವ್ ಮಾಡ್ತಾರೆ. ನಾನು ಹಿಂದೆ ಕುಂತಿದ್ದೀನಿ. ನಾನು ಅವ್ನು ಹೋಗ್ಲಿ ದಾರಿ ಬಿಡಿ ಬಸ್ಗೆ ಅಂತೀನಿ. ಯಾವನಿಗೂ ದಾರಿ ಕೊಡಲ್ಲ ಅಂತಾರೆ. ಹಾಗಾಗಿ ಅವ್ರ ಸ್ಟೈಲು ಆ ಥರ ಇತ್ತು. ಅದೊಂದು ನಮ್ಗೆ ಇವತ್ತು ಅದು ನೆನಪದು. ಆ ಬಸ್ಗೂ ಜಾಗ ಬಿಡದೆ ಮಧ್ಯ ರೋಡಲ್ಲೇ ಡ್ರೈವ್ ಮಾಡಿಕೊಂಡು ಒಯ್ದಿದ್ದಂಥದ್ದು ಇವತ್ತು ಅವ್ರ ಬಾಲ್ಯದ ಅದೊಂದು ನೆನಪು ನನಗೆ. ಸರ್, ಈಗ ಇನ್ನೇನು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೇನು 2 ದಿನಗಳಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡ್ತಾರೆ. ಈಗ ಹೋಗಿ ನೀವು ಅವ್ರಿಗೆ ಭೇಟಿ ಮಾಡಿದ್ರೆ ಹೆಂಗಿತ್ತು ಸರ್? ಈಗ ಏನಾದರೂ ಭೇಟಿ ಮಾಡಿದ್ರಾ, ಮಾತನಾಡಿದ್ರಾ, ಹಳೆ ನೆನಪುಗಳನ್ನ ಏನಾದರೂ ಮೆಲುಕು ಹಾಕಿದ್ರೆ ಹೆಂಗಿತ್ತು ಸರ್? ಇಲ್ಲ, ನಾನು ಅವೆಲ್ಲ ಏನು ಮಾತಾಡಿಲ್ಲ. ಇವತ್ತು ನಾನು ಪ್ರತಿದಿನ ಅವ್ರನ್ನ ಹೋಗಿ ನಾನು ಭೇಟಿ ಮಾಡ್ತೀನಿ. ಪ್ರತಿದಿನ ಅವ್ರ ಹತ್ರ ನಾನು ಜೊತೆಲಿರ್ತೀನಿ. ಅವ್ರು ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರು ನಾನು ಜೊತೆಯಲ್ಲಿ, ಹೆಲಿಕಾಪ್ಟ್ರಲ್ಲಿ, ಫ್ಲೈಟಲ್ಲಿ, ಟ್ರೈನಲ್ಲಿ, ಕಾರಲ್ಲಿ ಇಡೀ ರಾಜ್ಯ ಅವ್ರ ಜೊತೆ ನಾನು ಸುತ್ತಿದ್ದೀನಿ. ನಾನು ಅವೆಲ್ಲ ಇವಾಗ ನನಗೆ ಭಾಳ ಸಂತೋಷ ಆಗಿದೆ ಅಷ್ಟೇ ಸರ್. ಮತ್ತೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ದಿನ ನೀವೇನಾದರೂ ಹೋಗ್ತೀರಾ ಸರ್? ನಿಮಗೇನಾದರೂ ಆಹ್ವಾನ ಕೊಟ್ಟಿದ್ದಾರೆ ಹೆಂಗೆ? ನಮಗೂ ನಮ್ಮ ಪ್ರೆಸ್ ಸೆಕ್ರೆಟರಿ ತ್ಯಾಗರಾಜ್ ಸರ್ ಅವರು ನಮಗೆ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಈ ಆಸೆನ ನಾವು ಭಾಳ ವರ್ಷದಿಂದ ಕನಸ್ಕೊಂಡಿದ್ದವರು. ನಾವು ಅದನ್ನು ನಿಂತ್ಕೊಂಡು ನಾನು ಅವರ ಇದನ್ನು ಪ್ರಮಾಣ ವಚನನ ನಾವು ಕಣ್ತುಂಬ್ಕೋಬೇಕು ಅಂತ ನಮ್ಗೆ ಭಾಳ ಆಸೆ ಇದೆ. ನಾನು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮರಸಪ್ಪ ರವಿ ಅವರ ಮಾತುಗಳು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಶೋವೇಗ ನ್ಯೂಸ್, ಬೆಂಗಳೂರು.